ಸಿ ಟಿ ರವಿಯವರು ಒಂದು ಮಾತು ಹೇಳ್ತಾರೆ, ಒಬ್ಬನಿಗೆ ಯಾರು ಪ್ರೊಟೆಸ್ಟಲ್ಲಿ ಒಂದು ಜೀಪ್ಗೆ ಬೆಂಕಿ ಹಾಕ್ತಾ ಇರ್ತಾನೆ, ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಹಾಕ್ತಾ ಇರ್ತಾನೆ, ಆ ಒಬ್ಬ ಮುಲ್ಲಂಗೆ ಹೇಳ್ತಾರೆ, ಆ ಮುಲ್ಲಂಗೆ ಎದೆಸಿ ಹೇಳಿದ್ರೆ 3 ಅಕ್ಷರ ಇಲ್ಲ, ಅವನಿಗೇನು ಕೆಲಸ ನೀಟ್ ಪ್ರೊಟೆಸ್ಟಲ್ಲಿ, ಅವನ್ಯಾಕೆ ಹೋಗಿದ್ದ ಅಲ್ಲಿ ಅಂತ ಅವನು ಬೆಂಕಿ ಹಾಕಿರೋ ಕಾರಣ ಕೇಳ್ತಾರೆ. ಇಡೀ ಒಂದು ಸಮುದಾಯನೇ ಒಗ್ಗಟ್ಟಾಗುತ್ತೆ. ಯಾರೋ ಒಬ್ಬ ವ್ಯಕ್ತಿಗೆ ಮುಲ್ಲ ಅಂತ ಹೇಳಿದ ಕಾರಣಕ್ಕೆ ಅದಕ್ಕೂ ಇಸ್ಲಾಂಗೂ ಏನು ಸಂಬಂಧ ಇಲ್ಲ. ಇಟ್ ಮೀನ್ಸ್ ಅದು ಎಲ್ರಿಗೂ ಮುಲ್ಲ ಅಂದ ತಕ್ಷಣ ಅದು ಇಸ್ಲಾಂಗೆ ಸಮಾನಾರ್ಥಕವಾಗಲ್ಲ, ಅದು ಎಲ್ರಿಗೂ ಸೇರೋದಿಲ್ಲ. ಸೊ ಆದರೂ ಕೂಡ ಇಡೀ ಸಮುದಾಯ ಒಗ್ಗಟ್ಟಾಗತ್ತೆ. STP ಅವರು ಪ್ರೊಟೆಸ್ಟು, ಅವು ಇವು ಧರಣಿ, ಅನಾವಶ್ಯಕ ಹೇಳಿಕೆಗಳು, ಬೆದರಿಕೆಗಳು, ಅದ್ರ ಜೊತೆಗೆ ಸಿ ಟಿ ರವಿ ಚಿಕ್ಕಮಗಳೂರಿಗೆ ಬರೋದಕ್ಕೆ ಬಿಡೋದಿಲ್ಲ, ಚಿಕ್ಕಮಗಳೂರಿಂದ ಓಡಿಸ್ತೀವಿ. ಯಾರಪ್ಪನ ದೇಶ, ಯಾರಪ್ಪನೂರು? ಸಿ ಟಿ ರವಿಯವರ ಕುಟುಂಬದ ಜಾತಕವನ್ನು ತೆಗಿತಾ ಹೋದ್ರೆ ಅದು ಚಿಕ್ಕಮಗಳೂರಲ್ಲೇ ಇರುತ್ತೆ. ಅವನು ಯಾರೋ SDP ಅವನು ಹೇಳದ್ನಲ್ಲ ಮುಲ್ಲಾ, ಅವನದು ತೆಗಿತಾ ಹೋದ್ರೆ ಅದೆಲ್ಲ ಮರುಭೂಮಿಲಿ ಇರುತ್ತೆ. ಆದರೆ ನಮ್ಮವರಿಗೆ ಅದು ಅರ್ಥ ಆಗಲ್ಲ. ಏನು ಕಾರಣ ಅಂದರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಸಿ ಟಿ ರವಿಯವ್ರ ಪರವಾಗಿ ಇವತ್ತು ಎಷ್ಟು ಜನ ಅಂತೀರಿ? ಯಾರು ಮಾತಾಡ್ತಾ ಇದ್ದೀರಿ? ಯಾರೂ ಇಲ್ಲ. ಅವರು ಒಂದು ಸಮುದಾಯನೇ ಎದ್ದು ನಿಂತಿದೆ ಒಬ್ಬನಿಗೆ ಮುಲ್ಲ ಅಂದಿರೋ ಕಾರಣಕ್ಕೆ. ಇದೇ ಆಗ್ತಾ ಇರೋದು. ಇಡೀ ಈ ಸರ್ಕಾರ, ಈ ವ್ಯವಸ್ಥೆ ಅವ್ರ ಜೊತೆಗಿದೆ ರೀ. ಅವ್ರು ಏನು ಬೇಕಾದ್ರೆ ಹೇಳ್ಬೋದು, ರಾಮ ಸೀತೆ ಬಗ್ಗೆ ಅಪಹಾಸ್ಯ ಮಾಡ್ಬೋದು, ಅರ್ಚಕರ ಬಗ್ಗೆ ಕೆಟ್ಟ ಮಾತುಗಳನ್ನ ಆಡ್ಬೋದು, ಹಿಂದೂ ದೇವತೆಗಳ ಬಗ್ಗೆ ಅವಮಾನ ಮಾಡ್ಬೋದು, ಕಲ್ಲು ಹೊಡಿಬೋದು, ಮೆರವಣಿಗೆ ಮೇಲೆ ಕಲ್ಲು ಹೊಡಿಬೋದು. ಕ್ರಮ ಆಗೋದಿಲ್ಲ. ಗಲಭೆ ಮಾಡಿದ್ರು ಕೂಡ ಅದಕ್ಕೆ ಕ್ರಮ ಆಗೋದಿಲ್ಲ. ಸಿ ಟಿ ರವಿಯವ್ರ ಮನೆಗೆ ಬೆಳಗ್ಗೆನೇ ನೋಟಿಸ್ ಎತ್ಕೊಂಡು ಪೊಲೀಸರು ಓಡೋಗ್ತಾರೆ. ಯಾಕೆ? ಭಗವಾನ್ ಬಂಧನ ಆಯಿತಾ? 20 ಕಡೆ FIR ಆಗಿದೆ ಭಗವಾನ್ ಮೇಲೆ, ಬಂಧನ ಆಯಿತಾ? ಲಕ್ಷ್ಮೀದೇವಿ ಬಗ್ಗೆ ಅಪಹಾಸ್ಯವಾಗಿ ಮಾತಾಡಿದ್ನಲ್ಲ ಅವನು ಯಾರೋ ಗುರೂಜಿ, ಅವನೆಲ್ಲಿದ್ದಾನೆ? ಅವನ್ನ ಅರೆಸ್ಟ್ ಮಾಡಿದ್ರ? ಯಾವುದೂ ಇಲ್ಲ ಅಲ್ಲ. ಅದೇ ಯಾರಿಗೋ ಒಬ್ನಿಗೆ ಮುಲ್ಲ ಅಂದರೆ ನಿಮಗೆ ತೆಕವರಿಯತ್ತೆ. ಇದಕ್ಕೆಲ್ಲ ಒಂದು ಪರಿಹಾರ ಅಂತ ಅವಾಗಲೇ ಹೇಳಿದ್ನಲ್ಲ, ಅದಕ್ಕೆ ಪರಿಹಾರ ಇದೆ. ಅದಕ್ಕೆ ಪರಿಹಾರನೇ ಹಿಂದೂಗಳ ಒಗ್ಗಟ್ಟು. ಅದಕ್ಕೆ ಏನು ಮಾಡಬೇಕು ಅಂದರೆ, ಈ ಡಿಸ್ಕ್ರಿಪ್ಷನ್ ಅಲ್ಲಿ ಮೇಲ್ಗಡೆ ಒಂದು ಲಿಂಕ್ ಕೊಟ್ಟಿರ್ತೀನಿ ನಾನು, ಟೆಲಿಗ್ರಾಮ್ ಲಿಂಕ್ ಆಗಿರುತ್ತೆ. ಅದು ರಾಷ್ಟ್ರ ರಕ್ಷಣಾ ಪಡೆ ತಂಡದ ಟೆಲಿಗ್ರಾಮ್ ಲಿಂಕ್. ದಯವಿಟ್ಟು ಆ ಲಿಂಕ್ ಓಪನ್ ಮಾಡಿ ಆ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಖಂಡಿತವಾಗ್ಲೂ ಇಂತಹ ಹಿಂದೂಗಳ ವಿರುದ್ಧವಾಗಿ ನಡೆಯುತ್ತಿರುವಂತಹ ಎಲ್ಲಾ ಷಡ್ಯಂತ್ರವನ್ನ, ಎಲ್ಲಾ ದಬ್ಬಾಳಿಕೆಯನ್ನ ಕೂಡ ನಾವು ತಡೆಯೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇದೆ. ಅದಕ್ಕೆ ನೀವೇನು ಮಾಡ್ಬೇಕಾಗಿಲ್ಲ, ಆ ಟೆಲಿಗ್ರಾಮ್ ಲಿಂಕ್ ಇದೆಯಲ್ಲ, ಆ ಲಿಂಕ್ ಓಪನ್ ಮಾಡಿ ಆ ಟೆಲಿಗ್ರಾಮ್ ಗುಂಪಿಗೆ, ರಾಷ್ಟ್ರ ರಕ್ಷಣಾ ಪಡೆ ತಂಡದ ಟೆಲಿಗ್ರಾಮ್ ಗುಂಪಿಗೆ ಈಗಲೇ ಜಾಯ್ನ್ ಆಗಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಿದ್ರೆ ಅವ್ರಿಗೆಲ್ರಿಗೂ ಆ ಲಿಂಕ್ ಅನ್ನು ಶೇರ್ ಮಾಡಿ ಜಾಯ್ನ್ ಆಗೋದಕ್ಕೆ ಹೇಳಿ. ಖಂಡಿತವಾಗ್ಲೂ ನೀವು ಕೂತ ಜಾಗದಲ್ಲೇ ನಮ್ಮ ಹಿಂದೂಗಳ ಮೇಲೆ ನಡೆಯುತ್ತಿರುವಂತಹ ಎಲ್ಲ ಶೋಷಣೆ, ಷಡ್ಯಂತ್ರಗಳು, ಎಲ್ಲ ದಬ್ಬಾಳಿಕೆಯನ್ನ ಖಂಡಿತವಾಗ್ಲೂ ನಾವು ಮುಂದಿನ ದಿನಗಳಲ್ಲಿ ತಡಿಬಹುದು. ಅದಕ್ಕೆ ನಿಮ್ಮೆಲ್ಲರೂ ಬೆಂಬಲ ಬೇಕು. ಆ ಬೆಂಬಲಕ್ಕಾಗಿ ನಾನು ಕೇಳ್ತಾ ಇದ್ದೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಲಿಂಕ್ ಇರುತ್ತೆ. ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ, ಆ ಲಿಂಕ್ ಓಪನ್ ಮಾಡಿ ರಾಷ್ಟ್ರ ರಕ್ಷಣಾ ಪಡೆ ಟೆಲಿಗ್ರಾಮ್ ಗುಂಪಿಗೆ ಜಾಯ್ನ್ ಆಗಿ. ಖಂಡಿತವಾಗ್ಲೂ ನಾವು ನಮ್ಮ ಮೇಲೆ ನಡೆಯುತ್ತಿರುವಂತಹ, ಧರ್ಮದ ಮೇಲೆ ನಡೆಯುತ್ತಿರುವಂತಹ, ದೇಶದ ವಿರುದ್ಧವಾಗಿ ನಡೆಯುತ್ತಿರುವಂತಹ ಎಲ್ಲ ಷಡ್ಯಂತ್ರಗಳನ್ನ ಒದ್ದೋಡಿಸಬೇಕು, ಹೋಗಲಾಡಿಸಬೇಕು ಅಂದ್ರೆ ನೀವು ಈ ಗುಂಪಿಗೆ ಜಾಯ್ನ್ ಆಗಿ ನಾವು ಒಗ್ಗಟ್ಟಾಗಿ ಎದುರಿಸೋಣ. ನಿಮ್ ಜೊತೆಗೆ ನಾವಿದ್ದೇವೆ, ನಮ್ಮ ಜೊತೆಗೆ ನಿಮ್ಮ ಬೆಂಬಲ ಇರಲಿ. ನಮಸ್ಕಾರ, ಜೈ ಶ್ರೀರಾಮ್. ಹಾಗೆ ತಾಕತ್ತಿದ್ದವನು ಯಾರಾದ್ರೂ ಅಪ್ಪಂಗ್ ಹುಟ್ಟಿದ್ರೆ, ಸಿ ಟಿ ರವಿನ ಚಿಕ್ಕಮಂಗ್ಳೂರಿಗೆ ಬರಕ್ಕಾಗಲ್ಲ, ತಡಿತೀನಿ ಅನ್ನೋನು ಯಾರಾದ್ರೂ ಅಪ್ಪಂಗ್ ಹುಟ್ಟೋರು ಇದ್ರೆ, ಚಿಕ್ಕಮಂಗ್ಳೂರಿಗೆ ಸಿ ಟಿ ರವಿ ಬರ್ದೇ ಇರೋ ಹಾಗೆ ತಡೀರಿ, ನೋಡೋಣ, ತಡೀರಿ.